ಈ ಲೋಕಾಯುಕ್ತ ಕಚೇರಿಯನ್ನು ತಮ್ಮ ಸ್ವಂತ ಕಚೇರಿಯ ರೀತಿಯಲ್ಲಿ ಬಳಸಿಕೊಂಡು ದುಷ್ಟ ವ್ಯವಹಾರಗಳನ್ನು, ದುರ್ಮಾರ್ಗದ ವ್ಯವಹಾರಗಳನ್ನು ಇಲ್ಲಿ ಮಾಡ್ತಾ ಇದ್ರು ಅನ್ನೋದು. ಇವರು ಮಾಡ್ತಾ ಇದ್ದಿದ್ದ ಕೆಲಸ ದುಷ್ಟ ಕೆಲಸ, ಅಡಕಸಬಿ ಕೆಲಸ, ಎಕ್ಸ್ಟಾರ್ಷನ್ ಮಾಡುವಂತ ಕೆಲಸ. ಯಾಕೆ ಈ ಫಿನಾನ್ಷಿಯಲ್ ಕ್ರೈಮ್ಗಳು ನಡೀತವೆ ಅಂದ್ರೆ, ಆ ಫಿನಾನ್ಷಿಯಲ್ ಕ್ರೈಮ್ ಮಾಡೋವಂಥವ್ರು ಇರ್ತಾರಲ್ಲ, ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಈಶ್ವರ್ ಬಳ್ಳೆಕೆರೆ. ನಾನು ಇವತ್ತು 7ನೇ ಆರೋಪನೂ ಕೂಡ ಬಹಳ ಇಂಟ್ರೆಸ್ಟಿಂಗು. ಈ 7ನೇ ಆರೋಪ ಇದೆಯಲ್ಲ, ಇದು ಕೂಡ ಅಷ್ಟೇ. ಅವರು ಸಾಮಾನ್ಯ ಅಲ್ಲ. ಡಾಕ್ಟರ್ ಅಶ್ವಿನಿ ಅಂತ ಎಸ್ ಪಿ ಅವರಿಗೆ ಇವರು ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಈ ಸೈಯದ್ ರಿಯಾಜ್ ಮತ್ತೆ ಈ ಅಶ್ವಿನ್ ರಾವ್, ಭಾಸ್ಕರ್ ರಾವ್ ಅವ್ರಿಗೆ ಫೋನ್ ಮಾಡ್ತಾರೆ. ಅವರು ಲೋಕಾಯುಕ್ತ ಆಫೀಸಲ್ಲಿ, ನೀವು ಈಗ ಇಮಿಡಿಯೇಟ್ ಆಗಿ ಯಾವುದೋ ಒಂದು ಕೇಸ್ ಸಂಬಂಧಪಟ್ಟಿರುತ್ತೆ, ಏನೋ ಅಕ್ರಮ, ಇವ್ರು ಯಾರೋ ಬೇಕಾಗಿರ್ತಂಥ ಕೇಸು ಏನೋ ನಡೀತಾ ಇರ್ತದೆ, ಅದನ್ನು SP ಮಟ್ಟದಲ್ಲಿ ವಿಚಾರಣೆ ನಡೀತಾ ಇರ್ತದೆ. ಇವ್ರು ಏನು ಮಾಡ್ತಾರೆ, ನೀವು ಆ ಕೇಸ್ ಫೈಲ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ಸೀದಾ ಲೋಕಾಯುಕ್ತರ ಮನೆಗೆ ಬರಬೇಕು, ಅಶ್ವಿನ್ ರಾವ್ ಅವರನ್ನು ಭೇಟಿ ಮಾಡಬೇಕು ಅಂತ ಡಾಕ್ಟರ್ ಅಶ್ವಿನಿ SP ಅವರಿಗೆ ಕರೆ ಮಾಡಿ ಫೋನ್ ಮಾಡ್ತಾರೆ. ನೀವು ಒಬ್ಬರೇ ಬರೋದಲ್ಲ, IO ಇದ್ದಾರಲ್ಲ, IO ಅಂದರೆ ನಿಮಗೆ ಇನ್ವೆಸ್ಟಿಗೇಷನ್ ಆಫೀಸರ್, ಆ ಒಂದು ಪರ್ಟಿಕ್ಯುಲರ್ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ಆಫೀಸರ್ ಸಮೇತವಾಗಿ ಆ ಫೈಲನ್ನು ಇಟ್ಕೊಂಡು ನೀವು ಲೋಕಾಯುಕ್ತರ ಮನೆಗೆ ಬಂದು ಅಶ್ವಿನ್ ರಾವ್ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಇವರು. SP ಸಣ್ಣ ಪುಟ್ಟರನ್ನ ಇವರೇನು ಟಚ್ ಮಾಡಿಲ್ಲ ಇವರು. ಅದು ಯಾವ ಕೇಸು, ಅದರಿಂದ ಇವ್ರಿಗೆ ಎಷ್ಟು ಲಾಭ ಆಯಿತು, ಎಷ್ಟು ಕೋಟಿ ಬಂತು, ಅದರ ಡೀಟೇಲ್ಸ್ ಇಲ್ಲಿಲ್ಲ. ಬಟ್ ಇವರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮಧ್ಯಕ್ಕೆ ಅದು ಅಡ್ಡ ಆಯ್ತಾ, ಅದನ್ನು ತಡೆದ್ರ ಪೊಲೀಸ್ನವರು ತನಿಖೆ ಹಂತದಲ್ಲೇ, ಏನೇನಾಯ್ತು ಅನ್ನೋ ಡೀಟೇಲ್ಸ್ ಅದು ಅಪ್ಡೇಟ್ಸ್ ಇಲ್ಲ. ಸದ್ಯಕ್ಕೆ ಇವ್ರ ಮೇಲೆ ಇರುವಂಥ ಆರೋಪದ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಕೂಡ ಸಹಜವಾಗಿ ಇಲ್ಲ, ನಾನು ಡಾಕ್ಟರ್ ಅಶ್ವಿನಿ ಅವರು ಯಾರು ನೋಡೇ ಇಲ್ಲ, ನಾನು ಕರೆನೇ ಮಾಡಿಲ್ಲ ಅಂತ ಸೈಯದ್ ರಿಯಾಜ್ ನೇರವಾಗಿ ಅಲ್ಲದೆ ಇದ್ರು ಕೂಡ ಇಡೀ ಆಫೀಸನ್ನು ಮಿಸ್ಯೂಸ್ ಮಾಡ್ಕೊಂಡು ಈ ದುಷ್ಟಕೂಟ ಇತ್ತಲ್ಲ 10 ಜನ, ಇವರ ಮೂಲಕ ಆಪರೇಟ್ ಮಾಡ್ತಿದ್ದಂತಹ ರೀತಿಯೇ ಒಂದು ರೀತಿಯಲ್ಲಿ ಆ ಲೋಕಾಯುಕ್ತ ಇಲಾಖೆಗೆ ಕಳಂಕ ತರುವಂಥದ್ದು. ಸೊ ಇನ್ನು 8ನೇ ಆರೋಪ ಹೇಳೋಣ. ಇದು ಡಾಕ್ಟರ್ ಅಶ್ವಿನಿ ಅವರನ್ನ ಮನೆ ಕರೆಸ್ಕೊಂಡಿದ್ದು IO ಆಫೀಸರ್ ಸಭೆ, ಅದೊಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ. ಸೊ ಇನ್ನು 8ನೇ ಆರೋಪ ಇದೆಯಲ್ಲ, ಈ ದುಷ್ಟಕೂಟ, ಈ ಕೂಳರ ಕೂಟ ಇದೆಯಲ್ಲ, ಈ ಕೂಟ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡ್ತಾರೆ. ಯಾರವರು? HM ಮೀನಾಕ್ಷಿ ಅಂತ ಲೇಡಿ ಇನ್ಸ್ಪೆಕ್ಟರ್ ಇರ್ತಾರೆ, ಅವರಿಗೆ ಕರೆ ಮಾಡ್ತಾರೆ. ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ನೀವು ಮೀನಾಕ್ಷಿ ಅವರೇ, ನಾವು ಹೇಳಿದಂಥ ವ್ಯಕ್ತಿಗೆ ಇಂಥದ್ದೊಂದು ಕೇಸನ್ನು ನೀವು ಹಿಂಗೆ ಹಾಕಬೇಕು, ಅವ್ರ ಮೇಲೆ ಮೊಕದ್ದಮೆಯನ್ನು ನೀವು ದಾಖಲಿಸಬೇಕು, ಅವ್ರ ಮೇಲೆ ಕೇಸ್ ಹಾಕಬೇಕು ಸ್ಟ್ರಾಂಗ್ ಆಗಿ, ನಾವು ಹೇಳಿದ ರೀತಿಯಲ್ಲಿ ಆಗಬೇಕು. ಅವನು ಒಳ್ಳೆನೋ ಕೆಟ್ಟವನೋ, ಅವನು ಅಪರಾಧ ಮಾಡಿಲ್ಲೋ ಗೊತ್ತಿಲ್ಲ, ಬಟ್ ನಾವು ಯಾವನೊಬ್ಬನ ಹಣಿಬೇಕು, ನಾವು ಹೇಳಿದಂಗೆ ಕೇಳಬೇಕು. ಅವರು ಕರ್ತವ್ಯವನ್ನು ಮೀರಬೇಕು. ಅವರ ಕರ್ತವ್ಯವನ್ನು ಮಾಡೋದಕ್ಕೆ ಇವರು ಅವಕಾಶ ಕೊಡಲ್ಲ. ಲೋಕಾಯುಕ್ತ ಕೈಯಲ್ಲಿದೆ ಅನ್ನೋ ಕಾರಣಕ್ಕೆ ಇವರು ಕರ್ತವ್ಯವನ್ನು ಹೆಂಗೆ ಬೇಕಂಗೆ ಬಳಸ್ಕೊಂಡಿದ್ದಾರೆ. ಇವರು ಕೆಲಸ ಮಾಡ್ತಾ ಇಲ್ಲ ನೆಟ್ಟಿಗೆ, ಅಲ್ಲಾರೋ ಒಬ್ರು ಕೆಲಸ ಮಾಡ್ತಾ ಇದ್ರೆ ಅದನ್ನು ನೆಟ್ಟಿಗೆ ಮಾಡಬೇಡಿ, ನೀವು ನಾನು ಹೇಳ್ದಂಗೆ ಕೇಳಿ ಅಂತ ಹೇಳುವಂಥ ಪ್ರಕ್ರಿಯೆ ಇದೆಯಲ್ಲ, ಇದೆಲ್ಲವೂ ಕೂಡ ಸಿನಿಮಾದಲ್ಲಿ ನಾವು ನೋಡ್ತೀವಿ. ಇಲ್ಲೂ ಸಿನಿಮಾದ ರೀತಿಯಲ್ಲೇ ನಡೆದಿರುವಂಥದ್ದು. ಈ ಆರೋಪ 9ನೇದು ಇದೆಯಲ್ಲ, ಆರೋಪ 9ನೇದು ಕೂಡ ಸಣ್ಣ ಪುಟ್ಟ ವ್ಯಕ್ತಿ ಮೇಲಲ್ಲ. ಇಲ್ಲೂ ಕೂಡ ಇವರು ಗಂಗಾರಾಮ್ ಬಡೇರಿಯಾ ಅಮ್ಮನ್ನು ಕೇಳಿರ್ತಾರೆ, IAS ಆಫೀಸರ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಪ್ರಧಾನ ಕಾರ್ಯದರ್ಶಿ, ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗಂಗಾರಾಮ್ ಬಡೇರಿಯಾ. ಇವರ ವಿರುದ್ಧನೂ ಕೂಡ ಲೋಕಾಯುಕ್ತ ಇವರು ಇವ್ರ ಮೇಲೆ ದಾಳಿಯಾಗಿರ್ತದೆ. ಇವರು ಕೂಡ ಲೋಕಾಯುಕ್ತದ ತನಿಖೆಗೆ ಒಳಗಾಗಿರ್ತಾರೆ. ಈ ಸಂದರ್ಭದಲ್ಲಿ ಈ IAS ಆಫೀಸರ್ ಗಂಗಾರಾಮ್ ಬಡೇರಿಯಾ ಅವರನ್ನು ಫೋನ್ ಮಾಡಿ, ನೀವು ಈ ಲೋಕಾಯುಕ್ತ ಕಚೇರಿಯ ಅಧಿಕೃತ ನಿವಾಸಕ್ಕೆ ಬರಬೇಕು, ನೀವು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಏನು ಇವಾಗ ವಿಚಾರಣೆ ನಡೀತಾ ಇದೆ, ಇದಕ್ಕೆ ಸಂಪೂರ್ಣವಾಗಿ ನಾವು ಕ್ಲೀನ್ ಚಿಟ್ ಕೊಡ್ತೀವಿ. ಇದಕ್ಕೆ ನೀವು ಕೊಡಬೇಕಾಗಿರೋ ಮೊತ್ತ 1 ಕೋಟಿ ಅಲ್ಲ, 1 ಲಕ್ಷ ಅಲ್ಲ, 2 ಕೋಟಿ ಅಲ್ಲ, ಬರೋಬ್ಬರಿ 5 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇರ್ತಾರೆ. 5 ಕೋಟಿ ರೂಪಾಯಿಗೆ. ಯಾರ್ಯಾರ ಮೂಲಕ? ಅಶ್ವಿನ್ ರಾವ್ ಮತ್ತು V ಭಾಸ್ಕರ್ ಸೇರಿ. ಅಶ್ವಿನ್ ರಾವ್ ಯಾರು? ಲೋಕಾಯುಕ್ತ ಭಾಸ್ಕರ್ ರಾವ್ ಅವರ ಮಗ. ಜೊತೆಗೆ ಈ V ಭಾಸ್ಕರ್
ಈ ದುಷ್ಟಕೂಟದ ಒಂದು ಭಾಗ ಸೇರಿ ಇವರೆಲ್ಲರೂ ಸೇರಿ 5 ಕೋಟಿ ರೂಪಾಯಿಗೆ IAS ಆಫೀಸರ್ ಗಂಗಾರಾಮ್ ಬಡೇರಿ ಅವರಿಗೆ ಒಂದು ಎಕ್ಸ್ಟಾರ್ಷನ್, ಅಂದರೆ ಇದು ಈ ಒಳಗೆ ಎತ್ಕೊಂಡು ಈ ನುಂಗುವಂಥದ್ದಿದೆಯಲ್ಲ, ಇದನ್ನು ಇವರು ಮಾಡ್ತಾ ಇದ್ದಿದ್ದು 5 ಕೋಟಿ ರೂಪಾಯಿ. ಇದು ಆರೋಪ, ಈ 9ನೇದು ಆರೋಪ ಈ ಸೈಯದ್ ರಿಯಾಜ್ ಮೇಲೆ ಇರುವಂಥದ್ದು. ಅಂದರೆ ಇವೆಲ್ಲ ತಮ್ಮ ಕರ್ತವ್ಯವನ್ನು ನೀವು ಇರಬೇಕಾದಂತಹ ಜಾಗದಲ್ಲಿ ಏನನ್ನ ಕಾನೂನುಬದ್ಧವಾಗಿ ಮಾಡಬೇಕಾಗಿತ್ತೋ ಅದನ್ನು ಮಾಡದೆ ಕಾನೂನು ಬಾಹಿರವಾಗಿ ನಾನು ನಿಮ್ಮ ಕೇಸನ್ನು ಕ್ಲೋಸ್ ಮಾಡ್ತೀನಿ, ಲೋಕಾಯುಕ್ತ ಹಂತದಲ್ಲಿರುವಂಥ ತನಿಖೆಯನ್ನು ಸಂಪೂರ್ಣವಾಗಿ ನಿಮ್ಮನ್ನು ಕ್ಲೀನ್ ಚಿಟ್ ಕೊಡ್ತೀನಿ, ನೀನು ಕ್ಲೀನ್ ಮ್ಯಾನ್ ಅಂತ ನಾವು ಘೋಷಣೆ ಮಾಡಿಸ್ತೀವಿ, ಅದಕ್ಕೆ ನೀನು ಕೊಡಬೇಕಾಗಿರುವಂಥದ್ದು 5 ಕೋಟಿ. ಅದು ಕಾನೂನು ಬಾಹಿರವಾಗಿ ನಾವು ಮಾಡುವಂಥದ್ದು ಅಂತ ಕುಲ್ಲ ಹೇಳ್ತಾರೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ನಿಮಗೆ ಹೇಗೆ ನಾನು ಅದನ್ನ ಹೇಳ್ತೀನಲ್ವಾ, ಒಂದು ಸಿನಿಮಾ ದೃಶ್ಯನ ನೀವು ಜ್ಞಾಪಿಸ್ಕೊಳ್ಳಿ. ಲೋಕಾಯುಕ್ತ, ಈ ಕಡೆ ಭಾಸ್ಕರ್ ಅವರ ಕಚೇರಿ, ಈ ಕಡೆ PRO ಸೈಯದ್ ರಿಯಾಜ್ ಜಾಯಿಂಟ್ ಕಮಿಷನರ್, ಇನ್ನೊಂದು ಕಡೆ ಈ ದುಷ್ಟಕೂಟ ಲೋಕಾಯುಕ್ತ ಕಾನ್ಫರೆನ್ಸ್ ಹಾಲ್ ಒಳಗೆ ಕೂತು ನೀವು ಯಾರು ಹೋಗಿ ಜನಸಾಮಾನ್ಯರು ಒಳಗೆ ಬಿಡಲ್ಲ, ನೀವು ಯಾರು ಎತ್ತ ಏನು, ಲೋಕಾಯುಕ್ತದಲ್ಲಿ ಭಾಳ ಬಂದೋಬಸ್ತು ಬಿಡಲ್ಲ. ಬಟ್ ಈ ದುಷ್ಟಕೂಟ ಇದೆಯಲ್ಲ, ಇದು ಅದನ್ನೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದು, ಸ್ವಂತ ಕಚೇರಿ ಥರ ಮಾಡ್ಕೊಂಡ್ಬಿಟ್ಟಿದ್ದು ಆ ಕಾನ್ಫರೆನ್ಸ್ ಹಾಲ್ನ, ಲೋಕಾಯುಕ್ತ ಕಚೇರಿನ. ಭಾಳ ಆಶ್ಚರ್ಯ ಅದು, ಹೀಗೆಲ್ಲ ನಡೀತಾ ಇರ್ತದೆ. ಸಿಕ್ಕಾಕೊಂಡ ಮೇಲೆ ಇವೆಲ್ಲ ಹೊರಗೆ ಬಂದ ಮೇಲೆ ನಮಗೂ ಆಶ್ಚರ್ಯ ಅನ್ಸೋದು. ಅದೇ ಫೈನಲಿ ಈಗ 10ನೇ ಆರೋಪ ಏನು ಅಂತಂದರೆ, ಈಗ ಯಾರು ಈ ದುಷ್ಟಕೂಟ, ಯಾರ್ಯಾರೆಲ್ಲ ಇದರಲ್ಲಿ ಒಳಗಾಗಿದ್ರು, ಯಾರು ಈ ಮೊದಲನೇದಾಗಿ ಇವರು ಪತ್ರಾಂಕಿತ ಎ ದರ್ಜೆ ಅಧಿಕಾರಿ ಯಾರು ಅಂದರೆ ಇವರು ಗೆಜೆಟೆಡ್ ಎ ದರ್ಜೆ ಆಫೀಸರ್ ಇವರು ಯಾರು, ಸೈಯದ್ ರಿಯಾಜ್ ಜಾಯಿಂಟ್ ಕಮಿಷನರ್. ಇವರ ಜೊತೆಗೆ ಸೇರಿಕೊಂಡು ಆರೋಪ ಖಾಸಗಿ ವ್ಯಕ್ತಿಗಳಾದ ಶ್ರೀ ಅಶ್ವಿನ್ ರಾವ್, ಅಶ್ವಿನ್ ರಾವ್ ಅಂದರೆ ಭಾಸ್ಕರ್ ಅವರ ಮಗ, ಅಶ್ವಿನ್ ರಾವ್, ಶ್ರೀ ವಿ ಭಾಸ್ಕರ್, ಅಶೋಕ್ ಕುಮಾರ್, MB ಶ್ರೀನಿವಾಸ ಗೌಡ, ಶಂಕರೇಗೌಡ, HS ರಾಜಶೇಖರ್, ಚಿಂತಕುಂಟ ನರಸಿಂಹರಾವ್ ಮತ್ತು ಮೊಹಮ್ಮದ್ ಸಾದಿಕ್ ಬಾಷಾ ಇವರೊಂದಿಗೆ ಈ ದುಷ್ಟಕೂಟ ಇದು ಶಾಮೀಲಾಗಿ ಈ ಯಾರ್ಯಾರು ಇವರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹುದ್ದೆಗಳನ್ನು ಅಲಂಕರಿಸಿರ್ತಾರೆ. ಈ ಅಲಂಕರಿಸಿದ ಹುದ್ದೆಗಳಿಗೆ ಇವರೆಲ್ಲರೂ ಕೂಡ ಚ್ಯುತಿ ಬರೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು, ಕರ್ತವ್ಯ ಲೋಪವನ್ನು ಮಾಡ್ತಾ ಇದ್ರು. ತಮ್ಮ ವೃತ್ತಿ ಬೇರೆ, ಮಾಡ್ತಾ ಇರೋ ಆ ವೃತ್ತಿಗೆ ಅಪಪ್ರಚಾರ, ಅಪಕೀರ್ತಿ ಬರುವಂತಹ, ಅಪಮೌಲ್ಯವಾಗುವಂತಹ ಕೆಲಸವನ್ನು ಇವರು ಕಾನೂನು ಬಾಹಿರವಾದಂಥ ಕೆಲಸವನ್ನು ಮಾಡ್ತಾ ಇದ್ರು ಇಷ್ಟು ಜನ ಅನ್ನೋದು ಈ ಆರೋಪ. 10ನೇ ಆರೋಪದಲ್ಲಿ ಲೋಕಾಯುಕ್ತ ಇಂಟರ್ನಲ್ ತನಿಖೆಯಲ್ಲಿ ಹೇಳುವಂಥದ್ದು. ಅಂದರೆ ಇವರೆಲ್ಲರೂ ಕೂಡ ಈ 10 ಜನ ಏನು ಸುಮಾರು 10 ಜನ ಇದ್ದಾರೆ, ಇವರೆಲ್ಲರೂ ಕೂಡ ಈ ಲೋಕಾಯುಕ್ತ ಕಚೇರಿಯನ್ನು ತಮ್ಮ ಸ್ವಂತ ಕಚೇರಿಯ ರೀತಿಯಲ್ಲಿ ಬಳಸ್ಕೊಂಡು ದುಷ್ಟ ವ್ಯವಹಾರಗಳನ್ನು, ದುರ್ಮಾರ್ಗದ ವ್ಯವಹಾರಗಳನ್ನು ಇಲ್ಲಿ ಮಾಡ್ತಾ ಇದ್ರು ಅನ್ನೋದು 10ನೇ ಆರೋಪ. ಅದೇ ಈ ಸೈಯದ್ ರಿಯಾಜ್ ಮೇಲೆ ಇರುವಂಥ 11ನೇ ಆರೋಪ ಏನು ಅಂದರೆ, ಅದೇ ಈ ಲೋಕಾಯುಕ್ತ ಕಚೇರಿ, ಲೋಕಾಯುಕ್ತ ಕಾನ್ಫರೆನ್ಸ್, ಲೋಕಾಯುಕ್ತ ಕಚೇರಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಬಿಟ್ಕೊಟ್ಟು ನೀನು ಕರ್ತವ್ಯ ಲೋಪವನ್ನು ಮಾಡಿದೀಯಾ? ಹೆಂಗೆ ಒಬ್ಬ ಖಾಸಗಿ ವ್ಯಕ್ತಿಗಳನ್ನು ಅಲ್ಲಿ ಕೂತ್ಕೊಂಡು ರಾಜಾರೋಷವಾಗಿ ಅವರು ಎಕ್ಸ್ಟಾರ್ಷನ್ ಮಾಡೋದಕ್ಕೆ, ಒತ್ತಡ ಹಾಕೋದಕ್ಕೆ SP ಲೆವೆಲ್, IPS ಆಫೀಸರ್ ಲೆವೆಲಲ್ಲಿ ಇವ್ರನ್ನೆಲ್ಲ ಅಧಿಕಾರಿಗಳು, ಇಂಜಿನಿಯರ್ಗಳನ್ನೆಲ್ಲ, PW ಇಂಜಿನಿಯರ್ಗಳೆಲ್ಲ ನೀನು ಇಲ್ಲಿ ಕೂತ್ಕೊಂಡು ಸ್ವಂತ ಆಫೀಸ್ ರೀತಿಯಲ್ಲಿ ನೀನು ಕೆಲಸ ಮಾಡೋದಕ್ಕೆ ಹೆಂಗೆ ಬಿಟ್ಟೆ? ಇದು ನಿನ್ನ ಕರ್ತವ್ಯ ಲೋಪ ಅಂತೇಳಿ ಸೈಯದ್ ರಿಯಾಜ್ಗೆ ಈ 10ನೇ ಆರೋಪವನ್ನು ಇಂಟರ್ನಲ್ ಇಲಾಖೆ ವಿಚಾರಣೆ ಸಂದರ್ಭದಲ್ಲಿ ಆರೋಪವನ್ನು ಮಾಡಿರುವಂಥದ್ದು. ಸೊ ಫೈನಲ್ ಆಗಿ 12ನೇ ಆರೋಪ, ಅದೇ ಇದರ ಮುಂದುವರಿದ ಭಾಗ. ಆರೋಪಗಳು ಸೇಮ್ ಅದೇ, ಇವ್ರು ಮಾಡ್ತಾ ಇದ್ದಿದ್ದೆ ಅದು. 12ನೇ ಆರೋಪವೂ ಅದೇ, 11ನೇ ಆರೋಪವೂ ಅದೇ, 10ನೇ ಆರೋಪವೂ ಅದೇ. 1ರಿಂದ 12ನೇ ತನಕ ಇವ್ರು ಮಾಡ್ತಾ ಇದ್ದಿದ್ದ ಕೆಲಸ, ದುಷ್ಟ ಕೆಲಸ, ಅಡಕಸಬಿ ಕೆಲಸ, ಎಕ್ಸ್ಟಾರ್ಷನ್ ಮಾಡುವಂಥ ಕೆಲಸ, ಅದನ್ನೇ 12ನೇ ಫೈನಲ್ ಕೊನೆಯ ಆರೋಪದಲ್ಲೂ ಕೂಡ ಅದನ್ನೇ ಹೇಳಿರುವಂಥದ್ದು. ಅಶ್ವಿನ್ ರಾವು, ವಿ ಭಾಸ್ಕರ್ ಮತ್ತು ಅಶೋಕ್ ಕುಮಾರ್ ಅವರ ಜೊತೆ ಸೇರಿ ಯಾರೋ ಈ ಸೈಯದ್ ರಿಯಾಜ್ ಲೋಕಾಯುಕ್ತರವರ ಜೊತೆ ಆರೋಪಿತರಾಗಿದ್ದ ಸಂಬಂಧವನ್ನು, ಈ ಲೋಕಾಯುಕ್ತರ ಜೊತೆ ಇದ್ದಂಥ ಸಂಬಂಧವನ್ನು ದುರುಪಯೋಗ ಪಡಿಸ್ಕೊಂಡು ಅನೇಕ ಸರ್ಕಾರಿ ನೌಕರರನ್ನು ಲೋಕಾಯುಕ್ತ ಕಚೇರಿಗೆ ಅನಧಿಕೃತವಾಗಿ ಬರಮಾಡಿಕೊಂಡು, ಲೋಕಾಯುಕ್ತರ ನಿವಾಸಕ್ಕೂ ಕೂಡ ಬರಮಾಡಿಕೊಂಡು ದೊಡ್ಡ ಮೊತ್ತದ ಹಣವನ್ನು ಅವರಿಂದ ಹೆದರಿಸಿ ವಸೂಲಿ ಮಾಡಿರುವಂಥದ್ದು ಇದು ಕಂಡು ಬಂದಿದ್ದಂಥದ್ದು ನಿಮ್ಮ ಮೇಲಿರುವಂತಹ ಆರೋಪ ಅಂತ ಹೇಳಿ ಈ 12 ಆರೋಪಗಳನ್ನು ಲೋಕಾಯುಕ್ತ ವಿಚಾರಣೆಯಲ್ಲಿ ಇದು ನಡೆದಿರುವಂಥ ಇದಿಷ್ಟು 12 ಆರೋಪಗಳನ್ನು ವಿಚಾರಣೆ ಮಾಡಿ ಕೊನೆಗೆ ಇದನ್ನು ಸಹಜವಾಗಿ ಸೈಯದ್ ರಿಯಾಜ್ ಇದು ಯಾವುದಕ್ಕೂ ಕೂಡ ಒಪ್ಕೊಂಡಿಲ್ಲ. ಇಲ್ಲ, ನಾನು ನೋಡಿಲ್ಲ, ನಾನು ಅವರನ್ನು ಮುಖನೇ ನೋಡಿಲ್ಲ, ನನಗೆ ಅವ್ರು ಸಿಕ್ಕೇ ಇಲ್ಲ, ನಾನು ಕರೆ ಮಾಡಿಲ್ಲ, ಈ ದುಷ್ಟಕೂಟದಲ್ಲಿ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ನೇರವಾಗಿ ಕರೆ ಇದೆ, ಮೆಸೇಜ್ ಇದೆ. ಇನ್ವೆಸ್ಟಿಗೇಷನ್ ಮಾಡಿದ ನಂತರದಲ್ಲೂ ಕೂಡ ತಪ್ಪೊಪ್ಕೊಂಡು ಸರೆಂಡರ್ ಆಗೋ ಆ ಮನಸ್ಥಿತಿನೇ ಇಲ್ಲ.
ಅದಕ್ಕೆ ಮೃಗೀಯ ಮನಸ್ಥಿತಿ ಅಂತ. ತಪ್ಪು ಮಾಡಿದ್ದನ್ನು ಒಪ್ಕೊಳ್ಳೋಕ್ಕೂ ಕೂಡ ಸಾಕ್ಷಿ ಇದ್ರೂ ಕೂಡ ಒಪ್ಕೊಳ್ಳದೇ ಇರುವಂತಹ ಮನಸ್ಥಿತಿ ಇವರು, ಅಂಥ ದುಷ್ಟ ಮನಸ್ಥಿತಿ. ಸೊ ಹಾಗಾಗಿ ಎಲ್ಲವನ್ನು ಕೂಡ ನಿರಾಕರಣೆ ಮಾಡಿದ್ದಾನೆ. ಬಟ್ ಎಲ್ಲ ನಿರಾಕರಣೆ ಮಾಡಿದ ನಂತರದಲ್ಲೂ ಕೂಡ ಅಲ್ಲಿ ಫೈನಲ್ ಆಗಿ ವಿಚಾರಣೆ ನಡೆಸಿದಂಥ ನ್ಯಾಯಾಧೀಶರು ತೀರ್ಪಂತೂ ಕೊಟ್ಟಿದ್ದಾರೆ. ಆ ತೀರ್ಪಿನಲ್ಲಿ ಕೊಟ್ಟಿರುವ ದಂಡ ಇದೆಯಲ್ಲ, ನಿಜಕ್ಕೂ ಕೂಡ ಯಾಕೆ ಈ ಫಿನಾನ್ಷಿಯಲ್ ಕ್ರೈಮ್ಗಳು ನಡೀತವೆ ಅಂದರೆ, ಆ ಫಿನಾನ್ಷಿಯಲ್ ಕ್ರೈಮ್ ಮಾಡೋವಂಥವ್ರು ಇರ್ತಾರಲ್ಲ, ಅವರಿಗೆ ಸ್ಪಷ್ಟವಾಗಿ ಗೊತ್ತು ಫಿನಾನ್ಷಿಯಲ್ ಕ್ರೈಮ್ ಮಾಡಿದಂಥ ಸಂದರ್ಭದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀನು 100 ಕೋಟಿ ಭ್ರಷ್ಟಾಚಾರ ಮಾಡು, 1 ಕೋಟಿ ಭ್ರಷ್ಟಾಚಾರ ಮಾಡು, ಮ್ಯಾಕ್ಸ್ ಟು ಮ್ಯಾಕ್ಸ್ ನಿನಗೆ ಒಂದು 6 ವರ್ಷ ಶಿಕ್ಷೆ, ಸಹಜವಾದಂಥ ಶಿಕ್ಷೆ ಆಗ್ಬೋದು ಅಥವಾ ಸಸ್ಪೆಂಡ್ ಆಗ್ಬೋದು. ಈ ಥರ ಈ ಕ್ರಿಮಿನಲ್ ಫಿನಾನ್ಸ್ ಇದಿದೆಯಲ್ಲ, ಹಣಕಾಸಿನ ದುರುಪಯೋಗ, ಹಣಕಾಸಿನ ಅಪರಾಧಗಳಿದೆಯಲ್ಲ, ಈ ಹಣಕಾಸಿನ ಅಪರಾಧಕ್ಕೆ ದೊಡ್ಡ ಮಟ್ಟದ ಗಂಭೀರವಾದಂತಹ ಶಿಕ್ಷೆ ಇಲ್ಲ. ಅದೇ ಕಾರಣಕ್ಕೆ ಅದು ಯಾರಿಗೆ ಗೊತ್ತೋ ಅವರು ಮನಸ್ಸೋ ಇಚ್ಛೆ ಮಾಡಿಬಿಡ್ತಾರೆ. ಯಾವ್ದಾರ ಒಂದು ಸ್ವರೂಪದಲ್ಲಿ ಏನಾಗ್ಬೋದು ನೋಡಿ. ಈಗ ಈ ಸೈಯದ್ ರಿಯಾಜ್ ಇಂಥ ದೊಡ್ಡ ಮಟ್ಟದ ಇಡೀ ಒಂದು ಅದನ್ನು ಅರಗಿಸ್ಕೊಳ್ಳೋಕ್ಕಾಗದೇ ಇರುವಂತಹ ಕೆಲಸ ಮಾಡಿರುವಂಥ, ಕುಕೃತ್ಯ ಮಾಡಿರುವಂಥದ್ದು. ಬಟ್ ಶಿಕ್ಷೆ ಏನು ಗೊತ್ತಾ? ಶಿಕ್ಷೆ ಹೇಳ್ತೀನಿ ನೋಡಿ ಏನು ಮಾಡಿದ್ದಾರೆ ಅಂತ. ಸೊ ಅಷ್ಟೇ, ಅಂದರೆ ವಿಚಾರಣೆ ನಂತರದಲ್ಲಿ ಈ ಸೈಯದ್ ರಿಯಾಜ್ಗೆ ಅಳದು ತೂಗಿ ಈ ಫಿನಾನ್ಷಿಯಲ್ ಆ ಕ್ರೈಮು ನಡೆದಿದೆ, ಈ ಅವ್ಯವಹಾರ, ಭ್ರಷ್ಟಾಚಾರ, ಎಕ್ಸ್ಟಾರ್ಷನ್ನು, ಧಮ್ಕಿ, ಇವೆಲ್ಲವೂ ಸೇರಿ ಇವರಿಗಾದಂಥ ಶಿಕ್ಷೆ ಏನು ಗೊತ್ತಾ ಕೊನೆಗೆ? ಸೊ ಇಷ್ಟೆಲ್ಲ ಈ ಸೈಯದ್ ರಿಯಾಜತ್ ಉಲ್ಲಾ, ಪೂರ್ತಿ ಹೆಸರು ಶ್ರೀ ಸೈಯದ್ ರಿಯಾಜತ್ ಉಲ್ಲಾ, ನಿವೃತ್ತ ಜಂಟಿ ಆಯುಕ್ತರು, ಸಾರ್ವಜನಿಕ ಸಂಪರ್ಕ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು. ಇವರ ಎಲ್ಲ ಆರೋಪಗಳು ಸಾಬೀತಾಗಿರುವುದರಿಂದ, ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗಿರುವುದರಿಂದ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958ರ ನಿಯಮ, ಇವರ ಅಧಿಕಾರಿಯವರ ಈ ಅಧಿಕಾರಿಯ ನಿವೃತ್ತಿ ವೇತನದ 50% ಶಾಶ್ವತವಾಗಿ ಶಾಶ್ವತವಾಗಿ ತಡೆ ಹಿಡಿಯುವ ಹಾಗೂ ಇವರಿಗೆ ಗ್ರಾಚ್ಯುಟಿ ಮೊತ್ತವನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕುವ ದಂಡನೆಯನ್ನು ವಿಧಿಸಿ ಆದೇಶ ಮಾಡಿರುವಂಥದ್ದು. ಇಷ್ಟೇ ಇವರಿಗೆ ಕೊಟ್ಟಿರುವಂಥ ಶಿಕ್ಷೆ. 50% ನಿವೃತ್ತಿ ವೇತನವನ್ನು ಈಗ ಒಂದು 40,000 50,000 ಬರ್ತಾ ಇದ್ರೆ 50% ಅಂದರೆ 25,000 ಬಂದೇ ಬರುತ್ತೆ. ಜೀವನ ನಡೀತದೆ. ಅಕ್ರಮ ಮಾಡಿದ್ದು, ಅದೆಲ್ಲೋ ದುಡ್ಡು ಮಾಡಿದ್ದು, ಅದೆಲ್ಲೋ ಇಟ್ಟಿರೋದು ಬೇರೆ ಕಡೆ, ಅವ್ಯಾವು ಲೆಕ್ಕಕ್ಕೆ ಬರಲಿಲ್ಲ. ಅದ್ಯಾವುದು ವಸೂಲಿ ಮಾಡಿದ್ರಾ, ಎಲ್ಲೆಲ್ಲಿ ತಗೊಂಡಿದ್ದನ್ನು ವಾಪಸ್ ಕೊಡಿಸಿದ್ರಾ, ಇದ್ಯಾವುದು ಇದರಲ್ಲಿ ಹೇಳಿಲ್ಲ. ಅದು ಮಾಡಿದಾರಾ ಮಾಡಿಲ್ವೋ ಈ ವಿಚಾರದಲ್ಲಿಲ್ಲ. ಬಟ್ ಇಲ್ಲಿ ಇಲಾಖಾ ವಿಚಾರಣೆಯ ಸಂದರ್ಭದಲ್ಲಿ ಇಷ್ಟೇ ದಂಡ ವಿಧಿಸಿರುವಂಥದ್ದು. ನಿವೃತ್ತಿ ವೇತನ, ಇಷ್ಟೋ ಸಂಬಳ ತಗೊಂಡಿದ್ದು ಆಗೋಯ್ತು, ಇಲ್ಲಿವರೆಗೂ ಸಂಬಳ ತಗೊಂಡು ಜೀವನ ಮಾಡಿದ್ದು ನಡೆದೋಯ್ತು. ಅದ್ರ ಜೊತೆ ಸಂಬಳ ಜೊತೆ ಗಿಂಬಳ ಜೊತೆಗೆ ಈ ದುಷ್ಟ ವ್ಯವಹಾರ ಇವೆಲ್ಲ ಮಾಡಿ ಗಿಟ್ಸ್ಕೊಂಡಿದ್ದು ಆಯಿತು. ಈಗಲೂ ಕೂಡ ನಿವೃತ್ತಿ ವೇತನದ 50%, 50% ಕಡಿತ, ಗ್ರ್ಯಾಚ್ಯುಟಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿರುವಂಥದ್ದು. ಇದಿಷ್ಟು ಇವನಿಗೆ ಈ ಸೈಯದ್ ರಿಯಾಜ್ಗೆ ಕೊಟ್ಟಿರುವಂಥ ಶಿಕ್ಷೆ. ಉಳಿದಂತೆ 10 ಜನ ಏನಿದ್ದಾವೆ, ಇನ್ನೂ ಕೂಡ ಈ ಕೇಸು ಪೆಂಡಿಂಗ್ ಇದೆ, ನಡೀತಾ ಇದೆ. ಇನ್ನೂ ಆರ್ಡರ್ ಆಗಬೇಕು, ಯಾರ್ಯಾರಿಗೆ ಏನೇನೆಲ್ಲ ಶಿಕ್ಷೆ ಆಗುತ್ತೆ ನೋಡಬೇಕು. ಎಲ್ಲದರೊಂದಿಗೆ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ದಿ ಫೈಲ್ ಇಡುತ್ತೆ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.